ನಮಸ್ಕಾರ. ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೇಹಾ ಸಾವಿನ ಪ್ರಕರಣ ಇಡೀ ರಾಜ್ಯವನ್ನು ಬೆಚ್ಚಿಬೀಳಿಸಿದೆ. ಈ ನೇಹಾ ಸಾವಿನ ಪ್ರಕರಣ ನಂತರ ಒಂದೊಂದೇ ಪ್ರಕರಣಗಳು ಮುನ್ನೆಲೆಗೆ ಬರ್ತಾ ಇದೆ. ನೇಹಾ ಸಾವಿನ ಪ್ರಕರಣ ನಂತರ ಅದೆಷ್ಟೋ ಪ್ರಕರಣಗಳು ಬೆಳಕಿಗೆ ಬರ್ತಿದೆ. ಅದರಲ್ಲೂ ಈ ಹಿಂದೆ ಆಗಿದ್ದಂಥ ಅದೇ ರೀತಿಯ ಪ್ರಕರಣಗಳು ಕೂಡ ಈಗ ಒಂದೊಂದಾಗಿ ತೆರೆದುಕೊಳ್ತಾ ಇದೆ. ಇನ್ನು ಈ ರೀತಿಯ ಪ್ರಕರಣದಲ್ಲಿ ರಾಜಕೀಯ ನಾಯಕರು ಈ ಪ್ರಕರಣವನ್ನು ತಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಿರೋದು ವಿಪರ್ಯಾಸನೇ ಸರಿ. ನೇಹಾ ಸಾವಿನ ಪ್ರಕರಣ ಇಡೀ ಕರ್ನಾಟಕದ ಜನತೆಯನ್ನು ಬೆಚ್ಚಿ ಬೀಳಿಸಿದೆ. ಈ ಪ್ರಕರಣದ ಬೆನ್ನಲ್ಲೇ ಈಗಿನ ಜನಪ್ರತಿನಿಧಿಯೊಬ್ಬರು ಒಂದು ಶಾಕಿಂಗ್ ಸುದ್ದಿಯೊಂದನ್ನು ಬಿಚ್ಚಿಟ್ಟಿದ್ದಾರೆ. ಈ ವಿಚಾರವನ್ನು ಕೇಳಿದ್ರೆ ನಮಗೊಂದು ಅನುಮಾನ ಹುಟ್ಟುತ್ತೆ. ಈ ವಿಚಾರವನ್ನು ಪೊಲೀಸ್ ಇಲಾಖೆ ನೋಡಿದ್ರೂ ನೋಡದ ಹಾಗೆ ಇತ್ತ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಹಾಗಾದರೆ ಏನಿದು ವಿಚಾರ, ಏನಿದು ಪ್ರಕರಣ, ಏನಿದು ಶಾಕಿಂಗ್ ಸುದ್ದಿ, ಯಾರು ಈ ಪ್ರಕರಣವನ್ನು ಬಿಚ್ಚಿಡ್ತಿರೋದು ಎಲ್ಲದನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹೌದು, ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿದಂಥ ನೇಹಾ ಸಾವಿನ ಪ್ರಕರಣ ಮೊದಲಿಗೆ ಲವ್ ಜಿಹಾದ್ ಕಡೆ ತಿರುಗಿತು. ನಂತರ ರಾಜಕೀಯ ತಿರುವನ್ನು ಕೂಡ ಪಡೆದುಕೊಳ್ತು. ಯಾವಾಗ ಈ ಪ್ರಕರಣ ಬೆಳಕಿಗೆ ಬರುತ್ತೋ ಬಿಜೆಪಿಯ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಾರೆ. ಇದೆಲ್ಲ ಒಂದು ಕಡೆ ಆದರೆ ಈಗ ಮಾಜಿ ಸಚಿವ, ಮಾಜಿ ಶಾಸಕ ಮುನಿರತ್ನ ಅವರು ಸ್ಫೋಟಕ ವಿಷಯವೊಂದನ್ನು ಬಿಚ್ಚಿಟ್ಟಿದ್ದಾರೆ. ಹಾಗಾದರೆ ಶಾಸಕ ಮುನಿರತ್ನ ಏನು ಹೇಳಿದ್ರು? ಕಳೆದ 9 ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಹಲವು ಹೆಣ್ಮಕ್ಳನ್ನ, ಅದರಲ್ಲೂ ದಲಿತ ಹೆಣ್ಮಕ್ಳನ್ನ ಮುಸ್ಲಿಂಗೆ ಮತಾಂತರ ಮಾಡಲು ಹಲವು ಪ್ರಯತ್ನಗಳು ನಡೀತಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಬಾಲಕಿಯೊಬ್ಬಳನ್ನ ಮತಾಂತರ ಮಾಡಿ ಮುಮ್ತಾಜ್ ಎಂಬ ಹೆಸರಿಟ್ಟಿದ್ದಾರೆ ಅಂತ ಶಾಸಕ ಮುನಿರತ್ನ ನೇರವಾಗಿ ಆರೋಪ ಮಾಡಿದ್ದಾರೆ. ವೈಯಲಿ ಕವಲ್ನಲ್ಲಿರುವ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ಅವರು ಹೋಲಿ ಆಟವಾಡಿ ಮನೆಗೆ ಬರುವಾಗ ಬಾಲಕಿಯನ್ನು ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾರೆ. ಈ ಘಟನೆ ಮೋಹನ್ ನಗರದಲ್ಲಿ ನಡೆದಿದೆ. ಒಬ್ಬ ಮುಸ್ಲಿಂ ಯುವಕನಿಂದ ಈ ಕೃತ್ಯ ನಡೆದಿದೆ. ಆ ವಿಡಿಯೋವನ್ನು ನಂದಿನಿ ಲೇಔಟ್ ಪೊಲೀಸರಿಗೆ ಕಳುಹಿಸಿದ ಬಳಿಕ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಈಗ ಒಂದು ಪ್ರಶ್ನೆ ಹೇಳುತ್ತೆ, ಈ ಪ್ರಕರಣ ನಡೆದಾಗ ಆ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡದೆ ಯಾಕೆ ಸುಮ್ಮನೆ ಇದ್ರು? ಹಾಗಾದರೆ ಅಲ್ಲಿ ಕಾಣದ ಕೈಯೊಂದು ಕೆಲಸ ಮಾಡಿತ್ತಾ? ಒಂದು ವೇಳೆ ಅಲ್ಲಿ ಕಾಣದ ಕೈ ಕೆಲಸ ಮಾಡಿದ್ದೇ ಆಗಿದ್ದಲ್ಲಿ ರಾಜಕೀಯ ನಾಯಕರು ಅಲ್ಲಿ ಮತಾಂತರ ಮಾಡಲು ಅವರಿಗೆ ಕುಮ್ಮಕ್ ಕೊಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಹೇಳುತ್ತೆ. ಅಷ್ಟೇ ಅಲ್ಲದೆ ಈ ಪ್ರಕರಣವನ್ನು ವಾಪಸ್ ಪಡೆಯದೆ ಹೋದರೆ ಜೈಲಿಂದ ಕೊಲೆ ಮಾಡಿದೋಗಿ ಬೆದರಿಕೆ ಕೂಡ ಒಟ್ಟಿದ್ದಾರೆ. ಬಾಲಕಿ 8ನೇ ತರಗತಿ ಫಸ್ಟ್ ಕ್ಲಾಸ್ ಬಂದಿದೆ. ಆಕೆಯನ್ನು ಆಟೋದಲ್ಲಿ ಕರೆದುಕೊಂಡು ಹೋಗಿ ರೇಪ್ ಮಾಡಲಾಗಿದೆ. ರೇಪ್ ಮಾಡಿದವನಿಗೆ 3 ಮದುವೆ ಕೂಡ ಆಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ 9 ತಿಂಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ವೀಲಿಂಗ್, ರೇಪ್, ದಬ್ಬಾಳಿಕೆ ನಡೀತಿದೆ. 50 ರೂಪಾಯಿ ಪಡೆಯೋ ಜಾಗಕ್ಕೆ 500 ರೂಪಾಯಿ ಪಡೀತಾರೆ. 3 ವಾರ್ಡ್ನಲ್ಲಿ ದಿನನಿತ್ಯ ಒಂದಲ್ಲ ಒಂದು ಘಟನೆಗಳು ನಡೀತಾನೇ ಇದೆ ಎಂದು ಕಾಂಗ್ರೆಸ್ ವಿರುದ್ಧ ಗಂಭೀರ ಆರೋಪ ಮಾಡಿದರು. ನಂದಿನಿ ಲೇಔಟ್ ಇನ್ಸ್ಪೆಕ್ಟರ್ ವರ್ಗಾವಣೆಗೆ ಹಲವು ಬಾರಿ ಪತ್ರ ಬರೆದರೂ ಪ್ರಯೋಜನ ಆಗಿಲ್ಲ. ಏಪ್ರಿಲ್ 4ರಂದು ಈ ಘಟನೆ ನಡೆದಿದೆ. 11 ಗಂಟೆ 34 ನಿಮಿಷಕ್ಕೆ DCPಗೆ ವಿಡಿಯೋ ಕಳಿಸಿಕೊಟ್ಟೆ. ನಾನು ವಿಡಿಯೋ ಕಳಿಸಿದ 3-4 ದಿನದ ಹಿಂದೆ ಈ ಘಟನೆ ನಡೆದಿರೋದು. ವಿಡಿಯೋ ಕಳಿಸಿದ ಬಳಿಕ FIR ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಕೇಸ್ ವಾಪಸ್ ಪಡೆಯುವಂತೆ ಒತ್ತಾಯ ಕೂಡ ಮಾಡಲಾಗ್ತದೆ. ಆರೋಪಿಗಳನ್ನು ಕಾಂಗ್ರೆಸ್ನವರು ರಕ್ಷಣೆ ಮಾಡ್ತಾ ಇದ್ದಾರೆ. ಆರೋಪಿಗಳು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದಾರೆ ಅಂತ ಶಾಸಕ ಆರೋಪ ಮಾಡಿದ್ರು. ಲೆಕ್ಕ ಇಲ್ಲದಷ್ಟು ಮಂದಿ ಮುಸ್ಲಿಂಗೆ ಮತಾಂತರ ಆಗ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಮತಾಂತರ ಮಾಡಲಾಗಿದೆ. ಇದೇ ರೀತಿ ಇನ್ನೊಂದು ಕೇಸ್ ಕೂಡ ಇದೆ. ಆ ಕುಟುಂಬ ಹೊರಗಡೆ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ರಂಜಾನ್ ಹಬ್ಬದ ದಿನ ಆ ಘಟನೆ ನಡೆದಿರೋದು. ಅದನ್ನು ಬೆಳಕಿಗೆ ತರ್ತೇವೆ. ಹುಬ್ಬಳ್ಳಿಯಲ್ಲಿ ಆಗಿರೋ ನೇಹಾ ಮರ್ಡರಿಂದ ಜನರು ಭಯ ಪಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಹೋಗಿ ಮತ್ತೆ DCM ಕಾಲು ಹಿಡಿದುಕೊಳ್ತೇನೆ ಅಂತ ಅಂದರು ಶಾಸಕ ಮುನಿರತ್ನ ಅವರು. ಲೋಕಸಭಾ ಎಲೆಕ್ಷನ್ ಇರುವ ಹೊತ್ತಲ್ಲಿ ಈ ಎಲ್ಲ ಪ್ರಕರಣಗಳು ಕೂಡ ರಾಜಕೀಯ ತಿರುವನ್ನು ಪಡೆದುಕೊಳ್ತಿದೆ. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಹಿಂದುತ್ವ ಮತ್ತು ಈ ಪ್ರಕರಣಗಳನ್ನ ಇಟ್ಕೊಂಡು BJP ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಶಾಸಕ ಮುನಿರತ್ನ ಹೇಳೋ ಪ್ರಕಾರ ಬಾಲಕಿಯ ಪ್ರಕರಣದಲ್ಲಿ ನಾನು ಇಂಟರ್ಫಿಯರ್ ಆಗೋ ತನಕ ಆ ಪ್ರಕರಣದಲ್ಲಿ ಕೇಸ್ ಆಗಿರಲಿಲ್ಲ. ನಾನು ವಿಡಿಯೋ ಕಳಿಸಿದ ನಂತರವೇ ಆ ಪ್ರಕರಣದಲ್ಲಿ ಕೇಸ್ ಆಗಿರೋದು. ಕೇಸ್ ಆದ್ರೂ ಕೂಡ ಅದು ಪೋಕ್ಸೋದಲ್ಲಿ ಆಗಿಲ್ಲ. ಇದು ನಿಜಕ್ಕೂ ಕೂಡ ಎದೆ ನಡುಗಿಸುವಂಥ ವಿಚಾರ. ಹಾಗಾದರೆ ಈ ಪ್ರಕರಣದಲ್ಲಿ ಕಾಣದ ಕೈಯೊಂದು ಕೆಲಸ ಮಾಡ್ತಿದೆ ಅಂತಲೇ ಅರ್ಥ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.